ಎಲ್ಲವೂ ಬಗೆಹರಿಯಿತು, ವಿಶ್ವದಲ್ಲಿ ಶಾಂತಿ ನೆಲೆಸಿತು, ಯುದ್ಧದ ಕಾರ್ಮೋಡ ಸರಿಯಿತು ಅಂತಾನೆ ಜಗತ್ತು ನಿಟ್ಟುಸಿರು ಬಿಟ್ಟಿತ್ತು. ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಸಂಧಾನ ಏರ್ಪಟ್ಟು ಸಂಘರ್ಷಕ್ಕೆ ತಿಲಾಂಜಲಿ ಆಡಿರುವಂತಹ ಖುಷಿ ಎಲ್ಲೆಡೆ ಹಬ್ಬಿತ್ತು. ಆದೀಗ ಯುದ್ಧದಾಹ, ಕದನದ ವ್ಯಾಮೋಹಕ್ಕೆ ಮತ್ತೆ ಶಾಂತಿ ಕದಡಿದೆ. ಅಮೆರಿಕ ಇರಾನ್ ಶಾಂತಿ ಸಂಧಾನದ ಮಧ್ಯೆ ಮತ್ತೆ ಸಂಘರ್ಷ ಏರ್ಪಟ್ಟಿದೆ. ಯುದ್ಧವೋ ಅಮೆರಿಕ ಇರಾನ್ನ ಹುಚ್ಚಾಟವೋ, ವಿಶ್ವಕ್ಕೆ ಕವಿದಿದ್ದ ಯುದ್ಧದ ಕಾರ್ಮೋಡ ಸರಿಯಿತು ಅನ್ನುವಷ್ಟರಲ್ಲಿ ಅಮೆರಿಕ ಇರಾನ್ನ ಯುದ್ಧದಾಹ ಮತ್ತೆ ಬಯಲಾಗಿದೆ. ಜಗತ್ತನ್ನೇ ಆರ್ಥಿಕ ಸಂಕಷ್ಟಕ್ಕೆ ತಳ್ಳಿರುವ ಟ್ರಂಪ್ ಮತ್ತು ಖಮೇನಿ ಮತ್ತೆ ಕಾಲ್ಕಿರೆದು ಶಾಂತಿ ಸಂಧಾನವನ್ನ ನೀರಲ್ಲಿ ಹೋಮ ಮಾಡಿದ್ದಾರೆ. ಮತ್ತೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಮಿಸೈಲ್ ಬಾಂಬ್ ದಾಳಿಯ ಸೈರನ್ ಮೊಳಗಿದೆ. ಅಮೆರಿಕ ಇರಾನ್ ಒಪ್ಪಂದ ಗಲ್ಫ್ನಲ್ಲಿ ಹೋಮ. ಇರಾನ್ನ ಸೇನಾ ನೆಲೆಗಳ ಮೇಲೆ ಯುಎಸ್ ಅಟ್ಯಾಕ್. ವಿಶ್ವವೇ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗಲು ಹಂಬಲಿಸ್ತಾ ಇದ್ರೆ ಈ ಎರಡು ದೇಶಗಳು ಪ್ರಪಂಚವನ್ನೇ ಕತ್ತಲ ಕೋಪಕ್ಕೆ ತಳ್ತಾ ಇವೆ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಏರ್ಪಟ್ಟಿದ್ದ ಶಾಂತಿ ಸಂಧಾನವನ್ನ ಅಮೆರಿಕ ಇರಾನ್ ಮತ್ತು ಕೈಯಾರೆ ಹರಿದು ಹಾಕಿವೆ. ಶಾಂತಿಯ ಸಂದೇಶ ರವಾನಿಸಿದ ಮರುಕ್ಷಣವೇ ಮತ್ತೆ ಎರಡೂ ರಾಷ್ಟ್ರಗಳು ಸಂಘರ್ಷದ ಶಂಕ ಮೊಳಗಿಸಿವೆ. ಇದು ಮತ್ತೊಮ್ಮೆ ವಿಶ್ವದ ಆತಂಕಕ್ಕೆ ಕಾರಣವಾಗಿದೆ. ಇರಾನ್ ಇತ್ತೀಚೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗ್ತಾ ಇದ್ದ ಸಿಂಗಾಪುರ ಧ್ವಜವಿದ್ದ ಎಂವಿ ಎವರ್ ಲವ್ಲಿ ಮತ್ತು 20 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಹೊತ್ತೊಯ್ಯುತ್ತಿದ್ದ ಪನಾಮ ಧ್ವಜದ ಕಿಕು ಎಂಬ ವಾಣಿಜ್ಯ ಹಡಗುಗಳ ಮೇಲೆ ಡ್ರೋನ್ ದಾಳಿ ನಡೆಸಿತ್ತು. ಇದಕ್ಕೆ ಪ್ರತಿಯಾಗಿ ಅಮೆರಿಕದ ಸೆಂಟ್ರಲ್ ಕಮಾಂಡ್ ವಾಯುಪಡೆಯು ಇರಾನ್ನ ಕರಾವಳಿ ರಡಾರ್ ಕೇಂದ್ರಗಳು, ಡ್ರೋನ್ ಸಂಗ್ರಹಗಾರಗಳು, ವಾಯು ರಕ್ಷಣಾ ವ್ಯವಸ್ಥೆಗಳು, ಕ್ಷಿಪಣಿ ನೆಲೆಗಳು ಸೇರಿದಂತೆ 10 ಪ್ರಮುಖ ತಾಣಗಳನ್ನ ಗುರಿಯಾಗಿಸಿ ದಾಳಿ ನಡೆಸಿದೆ. ದಕ್ಷಿಣ ಇರಾನ್ನ ಸಿರಿಕ್ ದ್ವೀಪ, ಕೆಶ್ಮಾ ದ್ವೀಪದ ಮೇಲೆ ಇರಾನ್ ಮಿಸೈಲ್ಗಳ ಮಳೆಗರೆದಿದೆ. ಹಾರ್ಮುಜ್ ಜಲಸಂಧಿ ಬಳಿಯ ಇರಾನ್ ಸೇನಾ ಮೂಲ ಸೌಕರ್ಯಗಳ ಮೇಲೆ ಅಮೆರಿಕ ಕ್ಷಿಪಣಿಗಳನ್ನಿಟ್ಟು ಉಡಾಯಿಸಿದೆ. ಯುಎಸ್ ಮಿಸೈಲ್ ದಾಳಿಗೆ ಇರಾನ್ನಿಂದ ಪ್ರತ್ಯುತ್ತರ. ಅಮೆರಿಕದ ವಾಯುದಾಳಿಗೆ ಇರಾನ್ ಕೂಡ ಪ್ರತಿದಾಳಿ ನಡೆಸಿದೆ. ಬಹ್ರೇನ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ ಪಡೆಗಳು ದಾಳಿ ನಡೆಸಿದೆ. ಕ್ಷಿಪಣಿ ಮತ್ತು ಡ್ರೋನ್ ಮೂಲಕ ಅಟ್ಯಾಕ್ ಮಾಡಿ ಧ್ವಂಸ ಮಾಡಿದೆ. ಬುದ್ಧಿ ಕಲಿಯದಿದ್ರೆ ಇರಾನ್ ಇರಲ್ಲ, ಟ್ರಂಪ್ ಎಚ್ಚರಿಕೆ. ಅಮೆರಿಕದ ಸ್ನೇಹ ರಾಷ್ಟ್ರಗಳ ನೆಲೆಗಳ ಮೇಲೆ ಇರಾನ್ ನಡೆಸುತ್ತಿರುವ ದಾಳಿಯಿಂದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಂಗೆಟ್ಟು ಹೋಗಿದ್ದಾರೆ. ದಾಳಿಯನ್ನ ನಿಲ್ಲಿಸದೇ ಇದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವೆ ಜೂನ್ 17ರಂದು ನಡೆದಿದ್ದ ಒಪ್ಪಂದದ ಪ್ರಕಾರ 60 ದಿನಗಳ ಕಾಲ ವಾಣಿಜ್ಯ ಹಡಗುಗಳ ಮುಕ್ತ ಸಂಚಾರಕ್ಕೆ ಇರಾನ್ ಅವಕಾಶ ನೀಡಬೇಕಿತ್ತು. ಆದ್ರೆ ಇರಾನ್ ಈ ನಿಯಮವನ್ನ ಉಲ್ಲಂಘಿಸಿದೆ. ಇರಾನ್ ಒಂದ್ ವೇಳೆ ಬುದ್ಧಿ ಕಲಿದೇ ಇದ್ರೆ ಮಿಲಿಟರಿ ಕಾರ್ಯಾಚರಣೆ ಮೂಲಕ ಇರಾನ್ ದೇಶವೇ ಇಲ್ಲದಂತೆ ಮಾಡಬೇಕಾಗುತ್ತೆ. ಇತ್ತ ಅಮೆರಿಕ ತನ್ನ ದಾಳಿಯನ್ನ ಮುಂದುವರೆಸಿದ್ರೆ ಶಾಂತಿ ಮಾತುಕತೆಗಳನ್ನ ಸಂಪೂರ್ಣವಾಗಿ ನಿಲ್ಲಿಸುವುದಾಗಿ ಇರಾನ್ ಬೆದರಿಕೆ ಹಾಕಿದೆ. ಹೀಗೆ ಎರಡು ದೇಶಗಳ ಹಠಮಾರಿತನ, ಬಾಂಬ್ ಮಿಸೈಲ್ಗಳ ವ್ಯಾಮೋಹ ಮತ್ತೊಮ್ಮೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿಯುವಂತೆ ಮಾಡಿದೆ. ಇಬ್ಬರ ನಡುವಿನ ಹಗೆತನ ವಿಶ್ವಕ್ಕೆ ಮತ್ತೆ ಮಾರಕ ಆಗೋದಂತೂ ತಪ್ಪಿದ್ದಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.